ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು MTP ಕಿಟ್ ಯಾಕೆ ಯೂಸ್ ಮಾಡಬೇಕು, ಹೇಗೆ ಅದನ್ನು ತೆಗೆದುಕೊಳ್ಬೇಕು, ಸೈಡ್ ಎಫೆಕ್ಟ್ಸ್ ಆ್ಯಂಡ್ ಕಾಂಟ್ರಾ ಇಂಡಿಕೇಶನ್ಸ್ ಅಂದರೆ ಅದನ್ನು ಯಾರು ತೆಗೆದುಕೊಳ್ಬಾರ್ದು ಅಂತ ನಾನು ನಿಮಗೆ ಹೇಳ್ತೀನಿ. MTP ಕಿಟ್ ಅಂದರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ದಿ ಪ್ರೆಗ್ನೆನ್ಸಿ, ಅಂದರೆ ಇದನ್ನು ಪ್ರೆಗ್ನೆನ್ಸಿನ ಸ್ಟಾಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡೋಕ್ಕೆ ಒಬ್ಬೊಬ್ರಿಗೆ ಇಷ್ಟ ಇರಲ್ಲ, ಅವ್ರಿಗೆ ಇಲ್ಲ ಮಗುದು ಬೆಳವಣಿಗೆ ಸರಿ ಇಲ್ಲ, ಇಲ್ಲಾಂದರೆ ಪ್ರೆಗ್ನೆನ್ಸಿಗೆ ಕಂಟಿನ್ಯೂ ಮಾಡಿದ್ರೆ ತಾಯಿ ಜೀವಕ್ಕೆ ಏನಾದರೂ ಅಪಾಯ ಇದ್ದರೆ ಆ ಟೈಮಲ್ಲಿ ಈ MTP ಕಿಟ್ನ ಡಾಕ್ಟರ್ ಕೊಡ್ತಾರೆ. ಈ MTP ಕಿಟ್ ಕಾಂಬಿನೇಷನ್ ಆಫ್ 2 ಮೆಡಿಸಿನ್ಸ್ ಇದೆ. ಇದನ್ನು ಅಪ್ ಟು 9 ವೀಕ್ಸ್ ಅಂದರೆ ಪ್ರೆಗ್ನೆಂಟ್ ಆಗಿ 9 ವಾರದ ಒಳಗಡೆ ಇದನ್ನು ಯೂಸ್ ಮಾಡಿದ್ರೆ ಇದು ಸೇಫ್ ಆಗಿರುತ್ತೆ, ಅದರ ಮೇಲೆ ಇದು ಸೇಫ್ ಅಲ್ಲ. ಈಗ ಮೆಡಿಸಿನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಬಂದು ಮೆಫೆಪ್ರಿಸ್ಟೋನ್, ಇದು ಸಿಂಗಲ್ ಟ್ಯಾಬ್ಲೆಟ್ ಇರುತ್ತೆ. ಇದೇನು ಮಾಡುತ್ತೆ ಅಂದರೆ ಪ್ರೊಜೆಸ್ಟಿರಾನ್ ಎಂಬ ಹಾರ್ಮೋನ್ನ ಬ್ಲಾಕ್ ಮಾಡಿ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡೋದನ್ನು ಸ್ಟಾಪ್ ಮಾಡುತ್ತೆ. ಸೆಕೆಂಡ್ ಡ್ರಗ್ ಬಂದು ಮಿಸೋಪ್ರೋಸ್ಟಾಲ್, ಇದೇನು ಮಾಡುತ್ತೆ ಅಂದರೆ ಯುಟ್ರಸನ್ನು ಕಾಂಟ್ರಾಕ್ಟ್ ಮಾಡಿ ಪ್ರೆಗ್ನೆನ್ಸಿ ಟಿಶ್ಯೂನ ಎಕ್ಸ್ಪೆಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ಜನಕ್ಕೆ ಈ ಟ್ಯಾಬ್ಲೆಟ್ನ ಹೇಗೆ ತೊಗೋಬೇಕು ಅಂತ ಕನ್ಫ್ಯೂಷನ್ ಇದೆ. ನಾನು ನಿಮಗೆ ಇಲ್ಲಿ 2 ಮೆಥಡ್ನ ಹೇಳ್ತೀನಿ. ಫಸ್ಟ್ ಬಂದು ಮೆಫಿಪ್ರಿಸ್ಟೋನ್, ಈಗ ದೊಡ್ಡದಾಗಿ ಕಾಣುತ್ತಲ್ಲ ಸಿಂಗಲ್ ಟ್ಯಾಬ್ಲೆಟ್, ಅದನ್ನು ಊರಲ್ಲಿ ತೆಗೆದುಕೊಳ್ಳಿ. ಅದನ್ನು ತೆಗೆದುಕೊಂಡು 24 ಗಂಟೆ ಅಂದರೆ ಒಂದಿನ ಆದಮೇಲೆ ಮಿಸೋಪ್ರೋಸ್ಟಾಲ್ 2 ಟ್ಯಾಬ್ಲೆಟ್ನ ತೊಗೊಳ್ಳಿ. ಅದು 24 ಗಂಟೆ ಆದಮೇಲೆ ಅಂದರೆ ಥರ್ಡ್ ಡೇ ಏನು ಮಾಡಿ ಇನ್ನೂ 2 ಟ್ಯಾಬ್ಲೆಟ್ಗಳು ಇರುತ್ತಲ್ಲ ಆ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ. ಸೆಕೆಂಡ್ ಮೆಥಡ್ ಬಂದು ಮೆಫಿಪ್ರಿಸ್ಟೋನ್ ಅಂದರೆ ದೊಡ್ಡ ಸಿಂಗಲ್ ಟ್ಯಾಬ್ಲೆಟ್ ಇದೆಲ್ಲ ಅದು ತಗೊಂಡ 48 ಅವರ್ಸ್ ಅಂದರೆ 48 ಗಂಟೆ ಆದಮೇಲೆ 2 ದಿನ ಆದಮೇಲೆ ಏನು ಮಾಡಿ ಮಿಕ್ಕಿದ್ದು 4 ಟ್ಯಾಬ್ಲೆಟ್ ಇರುತ್ತಲ್ಲ ಮಿಸೋಪ್ರೋಸ್ಟಾಲ್, ಅದನ್ನು ಎಟ್ ಎ ಟೈಮ್ ತೊಗೊಳ್ಳಿ. ಡಾಕ್ಟರ್ ನಿಮಗೆ ಊರಲ್ಲಿ ಹೇಳಿದರೆ ಊರಲ್ಲಿ ತೊಗೊಳ್ಳಿ, ಇಲ್ಲ ವೆಜಿನಲ್ ರೂಟ್ ಹೇಳಿದರೆ ವೆಜಿನಲ್ ರೂಟ್ ತೊಗೊಳ್ಳಿ. ಇದನ್ನು ತಗೊಂಡ ಕೆಲವೇ ಗಂಟೆಗಳಲ್ಲಿ ನಿಮಗೆ ಬ್ಲೀಡಿಂಗ್ಸ್, ಕೆಳಗಡೆ ಹೊಟ್ಟೆ ನೋವು ಆ ಥರ ಎಲ್ಲ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಸೈಡ್ ಎಫೆಕ್ಟ್ಸ್ನ ನೋಡೋದಾದರೆ ಕ್ರ್ಯಾಂಪ್ಸ್ ಆ್ಯಂಡ್ ಅಬ್ಡೋಮಿನಲ್ ಪೇನ್, ಹೆವಿ ಬ್ಲೀಡಿಂಗ್, ನಾಸಿಯಾ, ವಾಮಿಟಿಂಗ್, ಡಯೇರಿಯಾ ಆ್ಯಂಡ್ ಮೈಲ್ಡ್ ಫೀವರ್ ಆ್ಯಂಡ್ ಚಿಲ್ಸ್. ಕಾಂಟ್ರಾ ಇಂಡಿಕೇಶನ್ಸ್ ಬಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಟೈಮಲ್ಲಿ ಈ MTP ಕಿಟ್ನ ಯೂಸ್ ಮಾಡಬಾರ್ದು. ಯಾಕೆ ನಾವು ಯಾವಾಗಲೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀವಿ ಅಂದರೆ, ಇಫ್ ನಾರ್ಮಲ್ ಪ್ರೆಗ್ನೆನ್ಸಿ ಇದ್ದರೆ ಓಕೆ, MTP ಕಿಟ್ ನೀವು ಏನಾದರೂ ಹೊರಗಡೆ ಹೋಗ್ತು ಅಂದರೆ ಏನೋ ಓಕೆ. ಬಟ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕೂಡ ಇದೆ, ಅದು ಯೂಟ್ರಸ್ ಹೊರಗಡೆ ಬೇಬಿ ಫಾರ್ಮೇಷನ್ ಆಗಿರುತ್ತೆ. ಸೊ ಎಟ್ ದಟ್ ಟೈಮ್ ನೀವೇನಾದರೂ ಗೊತ್ತಿಲ್ಲದೆ ತೊಗೊಂಡ್ರೆ ಅದು ನಿಮ್ಮ ಜೀವಕ್ಕೆ ಅಪಾಯ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೆ ಯಾವಾಗಲೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವ್ರು ಸ್ಕ್ಯಾನ್ ಮಾಡಿ ನಿಮಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸೊ ಯಾವಾಗಲೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.